ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನೀಕುತ ಗೆಜ್ಜೆಯ ಕಾಲ್ಗಳ ಧ್ವನಿಯ ತೋರುತ ಸಜ್ಜನ ಸಾಧು ಪೂಜೆಯ ವೇಳೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಕನಕ ವೃಷ್ಟಿಯ ಕರೆಯುತ ಬಾರೆ ಮನಕೆ ಮಾನವ ಸಿದ್ಧಿಯ ತೋರೆ ದಿನಕರ ಕೋಟಿ ತೇಜದಿ ಹೊಳೆಯುವ ಜನಕರಾಯನ ಕುಮಾರಿ ಬೇಗ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹತ್ತಿತ್ತಗಲದೆ ಭಕ್ತರ ಮನೆಯೊಳು ನಿತ್ಯ ಮಹೋತ್ಸವ ನಿತ್ಯ ಸುಮಂಗಳ ಸತ್ಯದಿ ತೋರುವ ಸಾಧು ಸಜ್ಜನರ ಚಿತ್ತದಿ ಹೊಳೆಯುವ ಪುತ್ಥಳಿ ಬೊಂಬೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಂಖ್ಯೆಯಿಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುವುತ ಬಾರೆ ಕುಂಕುಮಾಗಿದೆ ಪಂಕಜಲೋಚನೆ ವೆಂಕಟರಮಣನ ಬಿಂಕದ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಕ್ಕರೆ ತೂಪದ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಅಕ್ಕರೆಯುಳ್ಳ ಅಳಗಿರಿ ರಂಗನ ಚೊಕ್ಕ ಪುರಂದರ ವಿಠಲನ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಮ್ಮ ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಎಲ್ಲ ಶ್ರೋತೃಗಳಿಗೂ ನಮಸ್ಕಾರ. ಈ ಹಾಡನ್ನು ಕೇಳ್ತಾ ಇದ್ದ ಹಾಗೆ ನಿಮಗೆಲ್ಲ ಗೊತ್ತಾಗಿರಬೇಕು ನಾವು ಈ ದಿನ ಯಾವ ಹಬ್ಬದ ಬಗ್ಗೆ ಮಾತನಾಡ್ತಾ ಇದ್ದೀವಿ ಅಂತ. ನಿಮ್ಮ ಊಹೆ ಸರಿಯಾಗಿದೆ, ವರಮಹಾಲಕ್ಷ್ಮಿ ವ್ರತದ ಬಗ್ಗೆ. ಶ್ರಾವಣ ಮಾಸೆ ಶುಕ್ಲೇಚ ಪೌರ್ಣಮ್ಯಾಂ ಭಾರ್ಗವಾಸರೆ ಎಂದು ಶಾಸ್ತ್ರಗಳಲ್ಲಿ ತಿಳಿಸಿರುವ ಪ್ರಕಾರ ಶ್ರಾವಣ ಮಾಸದ 2ನೇ ಶುಕ್ರವಾರ ಅಂದರೆ ಹುಣ್ಣಿಮೆಯ ಹಿಂದಿನ ಶುಕ್ರವಾರ ವರಮಹಾಲಕ್ಷ್ಮಿ ವ್ರತ ಆಚರಿಸುವುದು ವಾಡಿಕೆ. ಇಂದು ಆನಂದನಗರ ವಾಗ್ದೇವಿ ಮಹಿಳಾ ಸಂಘದ ಸದಸ್ಯೆಯರು ನಡೆಸಿಕೊಡುವ ರೂಪಕ ಮನೆಯಂಗಳದ ಮಹಾಲಕ್ಷ್ಮಿ ಹಬ್ಬದ ಪೂಜಾ ವಿಧಾನ, ಆಧ್ಯಾತ್ಮಿಕ ಹಿನ್ನೆಲೆ, ನೈವೇದ್ಯ, ಭಕ್ತಿಪೂರ್ವಕ ಗಾಯನ, ವ್ರತಕತೆ ಮಾಹಿತಿ ನೀಡಲು ನನ್ನ ಗೆಳತಿಯರೆಲ್ಲ ಸಿದ್ಧರಿದ್ದಾರೆ. ಬನ್ನಿ ಪ್ರಾರಂಭಿಸೋಣ. ಓ ಮಾಲಾ ಅವರೇ, ನಿಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ವ್ರತನ ಅದ್ಧೂರಿಯಾಗಿ ಆಚರಣೆ ಮಾಡ್ತೀರಾ. ಪ್ರತಿ ವರ್ಷ ನಿಮ್ಮ ಮನೆಯ ಸಾಲಂಕೃತ ವರಮಹಾಲಕ್ಷ್ಮಿಯನ್ನು ನೋಡೋ ಭಾಗ್ಯ ನಮಗೆ ಸಿಗ್ತಿದೆ. ನಿಮ್ಮ ಮನೆಯಲ್ಲಿ ದೇವಿಗೆ ಸೀರೆ ಉಡಿಸೋ ಪದ್ಧತಿ ಕೂಡ ಇದೆ. ಇದೆಲ್ಲ ತಯಾರಿ ನೀವು ಹಿಂದಿನ ದಿನ ಯಾವ ರೀತಿಯಾಗಿ ಮಾಡ್ತೀರಾ, ಸ್ವಲ್ಪ ತಿಳಿಸ್ತೀರಾ? ಆಯಿತು ಉಷಾ. ಅಲಂಕಾರಕ್ಕೆ ಕೂರಿಸುವ ಲಕ್ಷ್ಮಿ ಆದ್ದರಿಂದ ಮತ್ತು ತುಂಬ ನೆಂಟರು, ಸ್ನೇಹಿತರು, ಅಕ್ಕಪಕ್ಕದ ಮನೆಯವರನ್ನು ಸಾಯಂಕಾಲ ಕರೆಯುವುದರಿಂದ ಹಿಂದಿನ ದಿನವೇ ತಯಾರು ಮಾಡಿಕೊಂಡಿದ್ದರೆ ಹಬ್ಬದ ದಿವಸ ಪೂಜೆ ಮಾಡುವುದಕ್ಕೆ ಸರಿ ಹೋಗುತ್ತೆ. ಪೂಜೆ ಮಾಡುವ ತಟ್ಟೆಯಲ್ಲಿ ಅರಿಶಿನ, ಕುಂಕುಮ, ಗಂಧ, ಅಕ್ಷತೆ, ಊದಿನ ಕಡ್ಡಿ, ಧೂಪ, ಕರ್ಪೂರ ಇಟ್ಟುಕೊಂಡಿರುತ್ತೇನೆ. ದೇವಿಯನ್ನು ಆರಾಧಿಸುವ ಮೊದಲು ಭಕ್ತಿ, ಶ್ರದ್ಧೆ, ಗೌರವಗಳಿಂದ ಅಲಂಕರಿಸಿ ಅತ್ಯಂತ ದೈನ್ಯತೆಯಿಂದ ಮಂಟಪದಲ್ಲಿ ಪ್ರತಿಷ್ಠಾಪಿಸಬೇಕು. ಇದು ಆಡಂಬರವಾಗಿರದೆ ಆಕೆಯನ್ನು ಗೌರವದಿಂದ ನಡೆಸಿಕೊಳ್ಳುವ ನಮ್ಮ ಆದರಾಭಿಮಾನ. ಸೀರೆ ಉಡಿಸಿದ ಸಾಲಂಕೃತ ಕಲಶವನ್ನು ತಳಿರು ತೋರಣಗಳಿಂದ ಸಿಂಗರಿಸಿ ಮಂಟಪದ ಎರಡೂ ಬದಿಯಲ್ಲಿ ಬಾಳೆಕಂಬ ಸಿಕ್ಕಿಸಿ ದೀಪಾಲಂಕಾರಗಳಿಂದ ಶೋಭೆಯನ್ನು ಹೆಚ್ಚಿಸಬೇಕು. ಒಂದು ಜೊತೆ ತುಪ್ಪದ ದೀಪವನ್ನು ಹಚ್ಚಿಡುವುದು ಶ್ರೇಯಸ್ಕರ. ಇದಲ್ಲದೆ ಮಂಟಪದ ಪ್ರತಿಭೆಯನ್ನು ಹೆಚ್ಚಿಸಲು ಸುತ್ತಲೂ ಬಣ್ಣ ಬಣ್ಣದ ವಿದ್ಯುತ್ ದೀಪಗಳಿಂದ ಅಲಂಕರಿಸಬಹುದು. ಇದಕ್ಕೆ ಹೂವಿನ ಅಲಂಕಾರವನ್ನು, ಹಾರಗಳನ್ನು ಹಾಕಿ ದೇವಿಯ ಕಳಶದ ಮುಂದೆ ಬಣ್ಣ ಬಣ್ಣದ ರಂಗೋಲಿಯನ್ನಿಡಬೇಕು. ಇದೆಲ್ಲ ಮಾಡುವುದರಿಂದ ದೈವಿಕ ಶಕ್ತಿಯು ಹೆಚ್ಚಾಗುವುದು.
ಹಿಂದಿನ ದಿನ ಇಷ್ಟು ಅಲಂಕಾರದ ಸಿದ್ಧತೆ ಮಾಡಿದ ಮೇಲೆ ಮಾರನೇ ದಿನ ಮಂಟಪದ ಕೆಳಗೆ ಮಣೆಯನ್ನು ಹಾಸಿ ಅದಕ್ಕೆ ರೇಷ್ಮೆ ವಸ್ತ್ರವನ್ನು ಹಾಸಿ ಗಣಪತಿ ಹಾಗೂ ಲಕ್ಷ್ಮಿಯ ವಿಗ್ರಹವನ್ನಿಡಬೇಕು. ಶ್ರೀ ಗೌರಿ ಸುತ ಸಿದ್ಧಿ ವಿನಾಯಕ ಮಂಗಳ ಮೂರುತಿ ಗಣರಾಯ ಮೂಷಿಕ ವಾಹನ ನಾಗವಿಭೂಷಣ ಪರಮದಯಾಗನ ಶುಭಕಾಯ ಸರ್ವಕಾಲದಲ್ಲಿ ಸರ್ವ ಕಾರ್ಯದಲ್ಲಿ ಮೊದಲಿಗೆ ನಿನ್ನನು ಪೂಜಿಸುತ್ತಾ ಎಲ್ಲರೂ ಸಹಜದಿ ಬಯಸಿದ ಬಯಕೆಯ ಪಡೆವರು ನಿನ್ನನು ಸೇವಿಸುತ್ತಾ ಶಕ್ತಿಗಿಂತಲೂ ಯೋಕ್ತಿಗೆ ಮೇಲು ಎಂಬುದನರುಗಿದ ಶುಭ ಚರಿತ ವಿದ್ಯಾ ಬುದ್ಧಿ ಸಮೃದ್ಧಿಯ ನೀಡುತ್ತ ಪರಿಪಾಲಿಸು ಹೇ ಗಣನಾಥ. ಶ್ರೀ ಗೌರಿ ಸುತ ಸಿದ್ಧಿ ವಿನಾಯಕ ಮಂಗಳ ಮೂರುತಿ ಗಣರಾಯ ಮಂಗಳ ಮೂರುತಿ ಗಣರಾಯ. ನಮ್ಮಲ್ಲಿ ಯಾವುದೇ ರಥವಾಗಲಿ ಮೊದಲಿಗೆ ವಿಘ್ನ ವಿನಾಶಕನಾದ ಶ್ರೀ ಗಣೇಶನಿಗೆ ಅಗ್ರಪೂಜೆಯನ್ನು ಸಲ್ಲಿಸುವುದು ವಾಡಿಕೆ. ಹಾಗೆಯೇ ಇಲ್ಲಿ ಮೊದಲು ಗಣಪತಿ ಪೂಜೆಯನ್ನು ಮಾಡಬೇಕು. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ ಎಂಬ ಶ್ಲೋಕವನ್ನು ಹೇಳಿ ಗಣಪತಿಗೆ ಅರಿಶಿಣ, ಕುಂಕುಮ, ಹೂವು, ಮಂತ್ರಾಕ್ಷತೆಗಳಿಂದ ಪೂಜೆಯನ್ನು ಮಾಡಿ ನೈವೇದ್ಯಕ್ಕೆ 2 ಬಾಳೆಹಣ್ಣನ್ನು ಮಾಡಿ ನಂತರ ಕರ್ಪೂರದ ಮಂಗಳಾರತಿಯನ್ನು ಮಾಡಿ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮಾಡಬೇಕು. ಇದು ನಮ್ಮ ಮನಸ್ಸಿಗೆ ಭಕ್ತಿ ಮತ್ತು ಸಕಾರಾತ್ಮಕ ಶಕ್ತಿಯನ್ನು ಕೊಡುತ್ತದೆ. ಗೀತಾ ಅವರೇ, ನಮ್ಮ ಗೆಳತಿ ಗಾಯತ್ರಿ ಗಣಪತಿ ಪೂಜೆ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಈಗ ಮುಖ್ಯವಾಗಿ ವರಮಹಾಲಕ್ಷ್ಮಿ ವ್ರತದ ಪೂಜಾ ವಿಧಾನದ ಬಗ್ಗೆ ಸ್ವಲ್ಪ ವಿವರವಾಗಿ ತಿಳಿಸ್ಕೊಡ್ತೀರಾ? ಹಾಂ, ಹೇಳ್ತೀನಿ ಉಷಾ. ಈಗ ಗಣಪತಿ ಪೂಜೆ ಮುಗೀತಲ್ಲ, ನಾವು ವರಮಹಾಲಕ್ಷ್ಮಿ ಕಲಶವನ್ನು ಸಿದ್ಧಪಡಿಸಿಕೊಳ್ಳಬೇಕು. ಅದಕ್ಕೆ ಒಂದು ಬೆಳ್ಳಿ ಚೊಂಬನ್ನು ತೆಗೆದುಕೊಂಡು ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇ ಸನ್ನಿಧಿಂ ಕುರು ಎಂದು ಹೇಳಿಕೊಂಡು ಕಲಶದಲ್ಲಿ ಸ್ವಲ್ಪ ನೀರನ್ನು ಹಾಕಬೇಕು. ಗೀತಾ ಅವರೇ, ನೀವು ಕಲಶಕ್ಕೆ ಯಾವ್ಯಾವ ಪದಾರ್ಥಗಳನ್ನು ಹಾಕ್ತೀರಾ? ಹಾಂ, ಹೇಳ್ತೀನಿ ವಸಂತ. ನೀರು ಹಾಕಿದ ಮೇಲೆ ಒಂದು ನಾಣ್ಯ, 1-2 ಒಣ ದ್ರಾಕ್ಷಿ, ಗೋಡಂಬಿ ಹಾಕಿ ಚೊಂಬಿನ ಕಂಠದ ಮೇಲೆ ಒಂದು ಅರಿಶಿನ ಸವರಿದ ತೆಂಗಿನಕಾಯಿ ಇಟ್ಟು ಅದಕ್ಕೆ ಕುಂಕುಮ, ಚಂದ್ರ ಹಚ್ಚಿ ಅದರ ಸುತ್ತಲೂ ಬರುವ ಹಾಗೆ 5 ಮಾವಿನ ಎಲೆಗಳು ಅಥವಾ 5 ವಿಳ್ಳೆದೆಲೆಗಳನ್ನು ಇಟ್ಟು ಅಲಂಕರಿಸಿದರೆ ಕಲಶ ಸಿದ್ಧ. ಅದರ ಜೊತೆಗೆ ಒಂದು ಲಕ್ಷ್ಮೀ ವಿಗ್ರಹವನ್ನು ಇಡುವುದು. ಈಗ ವರಮಹಾಲಕ್ಷ್ಮಿ ಪೂಜೆಯನ್ನು ಪ್ರಾರಂಭಿಸುವುದು. ಮೊದಲಿಗೆ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ ಎಂದು ಹೇಳಿ ಸಮಸ್ತ ಜಗತ್ತಿಗೂ ಮಾತೃಸ್ವರೂಪಿಣಿಯಾದ ದೇವಿಯನ್ನು ನಮಿಸಿ ನಂತರ ಸಂವತ್ಸರ, ಮಾಸ, ತಿಥಿ, ನಕ್ಷತ್ರ, ವಾರ ಎಲ್ಲ ಹೇಳಿಕೊಂಡು ಸಂಕಲ್ಪ ಮಾಡಿ ಕುಟುಂಬ ಪರಿವಾರದವರಿಗೆಲ್ಲ ಆಯುರಾರೋಗ್ಯ, ಐಶ್ವರ್ಯ, ಅಭಿವೃದ್ಧಿಗಳನ್ನು ಕರುಣಿಸು ಎಂದು ದೇವಿಯನ್ನು ಪ್ರಾರ್ಥಿಸಿ ಪೂಜೆ ಪ್ರಾರಂಭಿಸುವುದು. ಪದ್ಮಾಸನೆ ಪದ್ಮಕರೆ ಸರ್ವಲೋಕೈಕಪೂಜಿತೆ ನಾರಾಯಣ ಪ್ರಿಯೇ ದೇವಿ ಸುಪ್ರೀತಾ ಭವ ಸರ್ವದಾ ಎಂದು ಪದ್ಮಾಸನ ಸ್ಥಿತೆಯಾದ ಲಕ್ಷ್ಮೀದೇವಿಯ ಪೀಠ ಪೂಜೆ ಮಾಡುವುದು. ನಂತರ ಲಕ್ಷ್ಮೀ ವಿಗ್ರಹಕ್ಕೆ ಪಂಚಾಮೃತ ಅಭಿಷೇಕ ಮಾಡುವುದು. ಗೀತಾ ಅವರೇ, ಪಂಚಾಮೃತಕ್ಕೆ ಏನೇನು ಪದಾರ್ಥಗಳನ್ನು ಹಾಕುತ್ತೀರಾ? ಹೇಳ್ತೀನಿ ವಿಜಯ. ಪಂಚಾಮೃತದಲ್ಲಿ ಹಾಲು, ಮೊಸರು, ತುಪ್ಪ, ಸಕ್ಕರೆ, ಜೇನುತುಪ್ಪ ಈ 5 ಪದಾರ್ಥಗಳಿರುತ್ತವೆ. ಪಂಚಾಮೃತದಿಂದ ಅಭಿಷೇಕ ಮಾಡಿದ ನಂತರ ಶುದ್ಧೋದಕ ಸ್ನಾನ ಅಂದರೆ ಶುದ್ಧವಾದ ನೀರಿನಿಂದ ದೇವಿಗೆ ಅಭಿಷೇಕ ಮಾಡುವುದು.
ನಂತರ ದೇವಿಗೆ ಗೆಜ್ಜೆ ವಸ್ತ್ರ ಆಭರಣಗಳನ್ನು ಸಮರ್ಪಣೆ ಮಾಡುವುದು. ಗಂಧ, ಅರಿಶಿಣ, ಕುಂಕುಮ, ಚಂದ್ರ ಎಲ್ಲವನ್ನೂ ಸಮರ್ಪಿಸುವುದು. ನಂತರ ದೋರಸ್ಥಾಪನೆ. ದೇವಿಯ ಬಲಭಾಗದಲ್ಲಿ 2 ವಿಳ್ಳೆದೆಲೆ ಅಡಿಕೆ ಇಟ್ಟು ಅದರ ಮೇಲೆ 12 ಗಂಟು ಹಾಕಿದ ದಾರಗಳನ್ನಿಟ್ಟು ದೋರಸ್ಥಾಪನೆ ಮಾಡಿ ಅದಕ್ಕೆ ದೇವಿ ನಡೆಮುಡಿಯ ಹಾಸುವೆ, ನಡೆಮುಡಿಯ ಹಾಸಿ ನಿನ್ನ ಚರಣ ಕಮಲ ಕೆರಗುವೆ. ನಡೆದು ಬಾಮ ಲಕ್ಷ್ಮೀ ದೇವಿ ನಡೆಮುಡಿಯ ಹಾಸುವೆ. ಮರುಗ ಮಲ್ಲಿಗೆ ಧವನ ಸಂಪಿಗೆ ಸರಗಳನ್ನೇ ಪೂಜಿಪೆ, ಸರಗಳನ್ನೇ ಪೂಜಿಸಿನ ವರಗಳನ್ನೇ ಬೇಡುವೆ. ನಡೆದು ಬಾಮ ಲಕ್ಷ್ಮೀ ದೇವಿ ನಡೆಮುಡಿಯ ಶ್ರೀ ಪ್ರಸನ್ನ ವೆಂಕಟದಾಸರ ವಿರಚಿತ ದೇವಿಯ ಮೇಲಿನ ಈ ಸಾಂಪ್ರದಾಯಿಕ ಹಾಡನ್ನು ಬಹಳ ಮಧುರವಾಗಿ ಹಾಡಿದ್ರಿ ಜಯಶ್ರೀ ಮತ್ತು ವಸಂತ ಅವರೇ. ಪೂಜಾ ವಿಧಾನ ತಿಳಿಸುವಾಗ ಗೀತಾ ಅವರು ದೋರಗ್ರಂಥಿ ಪೂಜೆ ಅಂತ ತಿಳಿಸಿದ್ರು. ಹಾಗೆಂದ್ರೇನು, ಇದನ್ನು ಯಾಕೆ ಕಟ್ಕೊಳ್ಬೇಕು? ಪದ್ಮಾ ಅವರೇ, ಇದ್ರ ಬಗ್ಗೆ ಸ್ವಲ್ಪ ಬೆಳಕು ಚೆಲ್ಬೋದಾ? ಹೇಳ್ತೀನಿ ಉಷಾ. ವರಮಹಾಲಕ್ಷ್ಮಿ ವ್ರತದಲ್ಲಿ ಗ್ರಂಥಿ ಪೂಜೆ ಎಂದರೆ ದೇವಿಯ ಪೂಜೆಯ ಸಮಯದಲ್ಲಿ ಬಳಸುವ ಹಳದಿ ದಾರಕ್ಕೆ ಮಾಡುವ ವಿಶೇಷ ಪೂಜೆ. 12 ಗಂಟುಗಳನ್ನು ಹಾಕಿ ತಯಾರಿಸಿದ ಅರಿಶಿಣದ ದಾರವನ್ನು ಲಕ್ಷ್ಮೀದೇವಿಯ ಸ್ವರೂಪವೆಂದು ಭಾವಿಸಿ ಪೂಜಿಸಿ ಕೈಗೆ ಕಟ್ಟಿಕೊಳ್ಳಲಾಗುತ್ತದೆ. ಗ್ರಂಥಿ ಎಂದರೆ ಗಂಟು. ಪ್ರತಿಯೊಂದು ಗಂಟು ಒಂದೊಂದು ದೇವಿಯ ಅಥವಾ ಶಕ್ತಿಯ ಪ್ರತೀಕವೆಂದು ನಂಬಲಾಗಿದೆ. ಪೂಜೆಯ ಸಮಯದಲ್ಲಿ ಕಲಶಕ್ಕೆ ಪೂಜೆ ಮಾಡುವಾಗ ನಿರ್ದಿಷ್ಟ ಮಂತ್ರಗಳೊಂದಿಗೆ ಗ್ರಂಥಿ ಪೂಜೆಯನ್ನೂ ಮಾಡಲಾಗುತ್ತದೆ. ಪೂಜೆ ಮುಗಿದ ನಂತರ ಆ ಗ್ರಂಥಿದಾರವನ್ನು ಹೆಂಗಳೆಯರು ತಮ್ಮ ಬಲಗೈಗೆ ಕಟ್ಟಿಕೊಳ್ಳುತ್ತಾರೆ. ಇದು ಸುಖ, ಆರೋಗ್ಯ ಮತ್ತು ರಕ್ಷಣೆ ನೀಡುತ್ತದೆ ಎಂಬ ನಂಬಿಕೆ ಇದೆ. ಈಗ ಧೂಪ, ದೀಪ, ನೈವೇದ್ಯ, ಕರ್ಪೂರದ ಮಂಗಳಾರತಿ ಮಾಡಿದ ನಂತರ ಸರ್ವಮಂಗಲ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಎಂದು ಪ್ರಾರ್ಥಿಸಿ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮಾಡುವುದು. ಅಬ್ಬಬ್ಬ, ಎಷ್ಟು ಸೊಗಸಾಗಿ ನನ್ನ ಗೆಳತಿಯರು ಈ ಪೂಜಾ ವಿಧಾನ, ದೋರಗ್ರಂಥಿ, ಧೂಪ, ದೀಪ ಎಲ್ಲದರ ಬಗ್ಗೆ ತಿಳಿಸ್ಕೊಟ್ರು. ಈಗ ಬಹಳ ಮುಖ್ಯವಾದ್ದು ದೇವಿಗೆ ನೈವೇದ್ಯ. ಇದಕ್ಕೆ ನಮ್ಮ ಪಾಕಶಾಸ್ತ್ರ ಪ್ರವೀಣೆ ಶ್ಯಾಮಲಾ ಸತ್ಯ ಅವರೇ ಸೂಕ್ತವಾದ ವ್ಯಕ್ತಿ. ಶ್ಯಾಮಲಾ ಅವರೇ, ಅಮ್ಮನವರ ಮಹಾನೈವೇದ್ಯಕ್ಕೆ ಏನೇನು ಭಕ್ಷ್ಯಗಳನ್ನು ಹೇಗೆ ತಯಾರು ಮಾಡೋದು ನಮಗೆಲ್ಲ ತಿಳಿಸ್ಕೊಡ್ತೀರಾ? ಖಂಡಿತ ಹೇಳ್ತೀನಿ ಉಷಾ. ಸಾಧಾರಣವಾಗಿ ದೇವಿಗೆ ನೈವೇದ್ಯಕ್ಕೆ ಗುಡಾನ್ನ ಮಾಡೋದು ರೂಢಿನಲ್ಲಿದೆ. ಗುಡಾನ್ನ ಪ್ರೀತ ಮಾನಸ ಎಂಬುದು ಲಲಿತಾ ಸಹಸ್ರನಾಮ ಸ್ತೋತ್ರದಲ್ಲಿ ಬರುವ ದೇವಿಯ ನಾಮವಾಗಿದೆ. ಇದರ ಅರ್ಥ ಬೆಲ್ಲದ ಅನ್ನವನ್ನು ಇಷ್ಟಪಡುವ ಮನಸ್ಸುಳ್ಳವಳು ಎಂದು. ಉಷಾ, ಆದರೆ ನಾನಿವತ್ತು ಅಕ್ಕಿಯ ಬದಲು ಗಾತ್ರದಲ್ಲಿ ಕಿರಿದು ಪೋಷಣೆಯಲ್ಲಿ ಹಿರಿದಾದ ಸಿರಿಧಾನ್ಯವಾದ ಸಾಮೆ ಅಕ್ಕಿಯಲ್ಲಿ ಮಾಡುವುದನ್ನು ಹೇಳ್ತೀನಿ. ಸಾಮೆ ಅಕ್ಕಿಗೆ ಇಂಗ್ಲೀಷ್ನಲ್ಲಿ ಲಿಟಲ್ ಮಿಲೆಟ್ ಅಂತಲೂ ಕರೀತಾರೆ. ಸಾಮೆ ಅಕ್ಕಿ ತಿಂದವನು ಆಮೆಯಂತೆ ದೀರ್ಘಾಯುಷಿಯಾಗೋನು ಅನ್ನುವ ಮಾತು ರೂಢಿಯಲ್ಲಿದೆ. ಇದಕ್ಕೆ ಬೇಕಾಗೋ ಸಾಮಗ್ರಿಗಳನ್ನ ಹೇಳ್ತೀನಿ. ಸಾಮೆ ಅಕ್ಕಿ 1 ಚಿಕ್ಕ ಕಪ್ಪು, ಬೆಲ್ಲದ ಪುಡಿ 2 ಕಪ್ಪು, ತೆಂಗಿನ ತುರಿ 1/4 ಕಪ್ಪು, ತುಪ್ಪ 2 ಟೇಬಲ್ ಚಮಚ, ಏಲಕ್ಕಿ ಪುಡಿ 1/4 ಟೀ ಚಮಚ, ಪಚ್ಕರ್ಪೂರ ಚಿಟಕಿ, ಗೋಡಂಬಿ ದ್ರಾಕ್ಷಿ ಸ್ವಲ್ಪ. ಮಾಡೋ ವಿಧಾನ: ಬೆಳಗ್ಗೆ ಎದ್ದ ತಕ್ಷಣ 1 ಕಪ್ ಸಾಮೆ ಅಕ್ಕಿನ ಚೆನ್ನಾಗಿ ತೊಳೆದು 2/4 ಕಪ್ ನೀರನ್ನು ಹಾಕಿ 2 ಗಂಟೆಗಳ ಕಾಲ ನೆನೆಸಿಡಬೇಕು. ನಂತರ ಕುಕ್ಕರ್ನಲ್ಲಿ ಅನ್ನನ ಬೇಯಿಸಬೇಕು. 1 ಬಾಣಲೆನಲ್ಲಿ 1 ಟೇಬಲ್ ಚಮಚ ತುಪ್ಪನ ಹಾಕಿ ಚೂರು ಮಾಡಿದ ಗೋಡಂಬಿ ಹಾಗೂ ದ್ರಾಕ್ಷಿಯನ್ನು ಹದವಾಗಿ ಹುರಿದು ಪಕ್ಕಕ್ಕಿಡಬೇಕು. ಅದೇ ಬಾಣಲೆಗೆ
ಬೆಂದಿರುವ ಸಾಮೆ ಅಕ್ಕಿ ಅನ್ನ ಹಾಗೂ ಸ್ವಲ್ಪ ನೀರನ್ನು ಹಾಕಿ ಬೆಲ್ಲವನ್ನು ಕರಗಿಸಿ ಶೋಧಿಸಿದ ನೀರು, ತೆಂಗಿನಕಾಯಿ ತುರಿನ ಹಾಕಿ ಚೆನ್ನಾಗಿ ಮಗಚಬೇಕು. ಎಲ್ಲ ಹೊಂದ್ಕೊಂಡು ಗಟ್ಟಿ ಆಗ್ತಾ ಬಂದಾಗ ಮಿಕ್ಕ ತುಪ್ಪ, ಏಲಕ್ಕಿ ಪುಡಿ, ಹುರಿದಿಟ್ಟಿರೋ ಗೋಡಂಬಿ, ದ್ರಾಕ್ಷಿನ ಹಾಕಿದರೆ ಸಾಮೆ ಅಕ್ಕಿ ಗುಡ ಅನ್ನ ರೆಡಿ. ಗೆಳತಿಯರೇ, ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈ ಹೊಸ ಗುಡಾನ್ನವನ್ನ ತಯಾರಿಸಿ ದೇವಿಗೆ ಸಮರ್ಪಿಸ್ತೀರಿ ತಾನೆ? ಶ್ಯಾಮ್ಲಾ ಅವರೇ, ಸಾಧಾರಣವಾಗಿ ದೇವಿ ನೈವೇದ್ಯಕ್ಕೆ ಹೋಳಿಗೆ ಮಾಡೋದಂತೂ ರೂಢಿ. ಆದರೆ ಬೆಳಗ್ಗೆ ಈ ಪೂಜಾ ಕೈಂಕರ್ಯದ ಜೊತೆ ನಮಗೆಲ್ಲ ಹೋಳಿಗೆ ತಯಾರಿಸೋದು ಬಹಳ ಕಷ್ಟವಾದ ಕೆಲಸ. ತಮ್ಮ ಹತ್ರ ಪಾಕ ಭಂಡಾರವೇ ಇದೆ. ಹಿಂದಿನ ದಿನವೇ ತಯಾರು ಮಾಡಿಟ್ಕೊಳ್ಬೋದಾದ ಸಕ್ಕರೆ ಹೋಳಿಗೆನೋ ಅಥವಾ ಕೊಬ್ಬರಿ ಹೋಳಿಗೆ ಹೇಗೆ ಮಾಡೋದು ಅಂತ ಸ್ವಲ್ಪ ತಿಳಿಸ್ತೀರಾ? ಖಂಡಿತ ಹೇಳ್ತೀನಿ ಉಷಾ. ಇದು ಮದುವೆ ಆದ ಚಿಕ್ಕ ಹುಡುಗಿಯರು ಸಹ ಸುಲಭವಾಗಿ ಮಾಡಬಹುದಾದಂತಹ ಕೊಬ್ಬರಿ ಒಬ್ಬಟ್ಟನ್ನು ಹೇಳ್ಕೊಡ್ತೀನಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಕೊಬ್ಬರಿ ಮೇಲಿನ ಕಪ್ ಸಿಪ್ಪೆನ ತೆಗೆದು ತುರಿದಿದ್ದು 1 ಕಪ್ಪು. ಅದನ್ನು ಸ್ವಲ್ಪ ಮಿಕ್ಸಿನಲ್ಲಿ ಪುಡಿ ಮಾಡಿ ಇಟ್ಕೋಬೇಕು. ಆದರೆ ಸೋಮಾರಿತನದಿಂದ ಅದು ಮಾಡೋದು ಬೇಡ ಅಂದರೆ ಪೇಟೆನಲ್ಲಿ ಸಿಗೋ ಡೆಸಿಕೇಟೆಡ್ ಕೋಕೋನಟ್ ಸಹ ಹಾಕ್ಬೋದು. ಪುಡಿ ಮಾಡಿದ ಸಕ್ಕರೆ 1 ಕಪ್ಪು, ಹಾಲು 2 ಟೀ ಚಮಚ, ತುಪ್ಪ ಹೂರಣ ಕಲಿಸಲು ಬೇಕಾಗುವಷ್ಟು, ಏಲಕ್ಕಿ ಪುಡಿ 1/4 ಟೀ ಚಮಚ, ಜಾಯಿಕಾಯಿ ಪುಡಿ ಚಿಟಿಕೆ. ಇವೆಲ್ಲನೂ ಹದವಾಗಿ ಕಲಸಿ ಉಂಡೆ ಮಾಡಿಟ್ಕೊಳ್ಳೋದು. ಕಣಕಕ್ಕೆ ಚಿರೋಟಿ ರವೆ 1 ಕಪ್ಪು, ಮೈದಾ 1 ಟೇಬಲ್ ಚಮಚ ಹಾಗೂ ಎಣ್ಣೆ. ಮಾಡೋ ವಿಧಾನ: ಬೆಳಗ್ಗೆ ಒಬ್ಬಟ್ಟು ಮಾಡಬೇಕು ಅಂದರೆ ಹಿಂದಿನ ರಾತ್ರಿಯೇ ಕಣಕಕ್ಕೆ ಹೇಳಿರುವ ಎಲ್ಲನೂ ಹಾಕಿ ಕಲಸಿ ಸ್ವಲ್ಪ ಎಣ್ಣೆ ಹಾಕಿ ಇಡಬೇಕು. ಮಾರನೇ ದಿನ ಕಣಕದೊಳಗೆ ಹೂರಣದ ಉಂಡೆನಿಟ್ಟು ತೆಳ್ಳಗೆ ಲಟ್ಟಿಸಿ ಸಣ್ಣ ಉರಿನಲ್ಲಿ 2 ಬದಿ ಬೇಯಿಸಬೇಕು. ಆಹಾ, 2 ಹೊಸ ಪಾಕ ವೈವಿಧ್ಯವನ್ನು ಕಲಿತ ಹಾಗಾಯಿತು. ಬಹಳ ವಿವರವಾಗಿ ಸುಲಭವಾಗಿ ಮಾಡೋದನ್ನು ತಿಳಿಸ್ಕೊಟ್ರಿ ಶ್ಯಾಮ್ಲಾ ಅವರೇ. ನಮ್ಮ ಎಲ್ಲ ಗೆಳತಿಯರ ಪರವಾಗಿ ನಿಮಗೆ ಧನ್ಯವಾದಗಳು. ಆದರೆ ನನಗೆ ಒಂದು ಅನುಮಾನ ಇದೆ, ಇದು ನನ್ನ ಅನುಭವ ಕೂಡ. ಹೋಳಿಗೆ ಮಾಡುವಾಗ ಕಣಕ ಎಲ್ಲ ಒಂದು ಕಡೆ ಸರಿದು ಬಿಡುತ್ತೆ. ಇದಕ್ಕೇನಾದರೂ ತಾವು ಟಿಪ್ಸ್ ಕೊಡ್ಬೋದಾ? ಖಂಡಿತ ಹೇಳ್ತೀನಿ ಉಷಾ. ಹೋಳಿಗೆ ಮಾಡಿ ಮಡಿಸಿದ ನಂತರ ಅದರ ಅಂಚನ್ನು ಕತ್ತರಿಯಿಂದ ಕತ್ತರಿಸೋದ್ರಿಂದ ಈ ಸಮಸ್ಯೆ ಸುಲಭವಾಗಿ ಪರಿಹಾರ. ನಡೆದು ಬಾಮ ಲಕ್ಷ್ಮೀ ದೇವಿ, ನಡೆಮುಡಿಯ ಹಾಸುವೆ, ನಡೆಮುಡಿಯ ಹಾಸಿ ನಿನ್ನ ಚರಣ ಕಮಲ ಕೆರಗುವೆ. ನಡೆದು ಬಾಮ ಲಕ್ಷ್ಮೀ ದೇವಿ, ನಡೆಮುಡಿಯ ಹಾಸುವೆ. ಹೀರೆ ಕುಂಬಳ ಕಾಯಿ ಪಡವಳ ಶಾಖ ಪಾಕವ ಮಾಡುವೆ. ಸಣ್ಣ ಶಾವಿಗೆ ಭಕ್ಷ ನೈವೇದ್ಯ ಪರಮಾನವೋ. ಇಷ್ಟ ಪ್ರಸನ್ನ ವೆಂಕಟ ವಿಠಲನಾರಾಣಿಯೋ. ನಡೆದು ಬಾಮ ಲಕ್ಷ್ಮೀ ದೇವಿ, ನಡೆಮುಡಿಯ ಹಾಸುವೆ, ನಡೆಮುಡಿಯ ಹಾಸುವೆ. ಸ್ನೇಹಿತರೆ, ಸೀಕ್ರೆಟ್ ಟಿಪ್ ನೀವೆಲ್ಲ ಕೇಳಿಸ್ಕೊಂಡ್ರಿ ಅಲ್ವಾ? ಹಾಂ, ಸರಿ. ಈಗ ವಿಜಯ ಅವರನ್ನು ಉಪಾಯನ ದಾನದ ಬಗ್ಗೆ ಕೇಳೋಣ. ಇದು ಪೂಜೆಯ ಬಹಳ ಮುಖ್ಯವಾದ ಭಾಗ ಅಂತ ವಿಜಯ ಯಾವಾಗಲೂ ಹೇಳ್ತಾ ಇದ್ರು. ಉಪಾಯನ ದಾನ ಅಂದ್ರೇನು? ಇದನ್ನು ಯಾರಿಗೆ ಕೊಡಬೇಕು? ಸ್ವಲ್ಪ ತಿಳಿಸ್ತೀರಾ ವಿಜಯ ಅವರೇ? ಖಂಡಿತ ಉಷಾ, ಹೇಳ್ತೀನಿ. ಪೂಜೆಯೆಲ್ಲ ಮುಗಿದ ಮೇಲೆ ಉಪಾಯನ ದಾನದ ಬಗ್ಗೆ ಹೇಳುತ್ತೇನೆ. ಒಂದು ತಟ್ಟೆಯಲ್ಲಿ 1 ಪಾವು ಅಕ್ಕಿಯನ್ನು ಹಾಕಿ ಅದನ್ನು ಹರಡಿ ಅದರ ಮೇಲೆ 2 ವೀಳ್ಯದೆಲೆ ಅಡಿಕೆಯನ್ನು ಇಟ್ಟು ಆಮೇಲೆ 2 ತೆಂಗಿನಕಾಯಿಗಳನ್ನು ಇಟ್ಟು ಶಕ್ತಿಗೆ ಅನುಸಾರವಾಗಿ ದಕ್ಷಿಣೆಯನ್ನು ಇಟ್ಟು ತೆಂಗಿನಕಾಯಿಯ ಮೇಲೆ 1 ಉದ್ದರಣೆ ನೀರು ಹಾಕಿ ಪುರೋಹಿತರಿಗೆ ದಾನ ಕೊಡುವುದು. ಪೂಜೆ ಮಾಡಿದ ಪುಣ್ಯ ನಮಗೆಲ್ಲ ಸಿಗಲಿ ಅಂತ ಈ ದಾನವನ್ನು ಕೊಡುತ್ತೇವೆ. ಇಲ್ಲಿಗೆ ಪೂಜೆಗೆ ಸಂಬಂಧಿಸಿದ ಕಲಾಪಗಳೆಲ್ಲ ಮುಗಿದ ಹಾಗಾಯಿತು.
ನಾವೆಲ್ಲ ಸೇರಿ ವರಮಹಾಲಕ್ಷ್ಮಿಗೆ ಆರತಿ ಬೆಳಗೋಣವೆ. ಆರತಿಯ ಮಾಡುವೆವು ಕ್ಷೀರಸಾಗರ ಮಾತೆಗೆ, ಮಂಗಳಾಂಗಿ ಮಾರ ಜನನಿ ಶೃಂಗಪುರ ವಾಸಿನಿ, ತುಂಗಭದ್ರಾ ತೀರವಾಸಿ ರಂಗನ ಸಹೋದರಿ. ಆರತಿಯ ಮಾಡುವೆವು ಕ್ಷೀರಸಾಗರ ಮಾತೆಗೆ, ನೀರಜನೇತ್ರೆ ನಾರಿಮಣಿಯೇ ನೀಲಚತುರೇ ಶೈಲ ವಿಭವೆ, ನಾರಿಯರೆಲ್ಲರೂ ಸೇರಿ ನಾಟ್ಯವಾಡುತ್ತ ಬೇಗದಿ. ಆರತಿಯ ಮಾಡುವೆವು ಕ್ಷೀರಸಾಗರ ಮಾತೆಗೆ, ಕ್ಷೀರಸಾಗರ ಮಾತೆಗೆ. ಕೊನೆಯದಾಗಿ ವ್ರತ ಕತೆ ಹೇಳುವುದರಿಂದ ಅಲ್ಲಿಗೆ ವರಮಹಾಲಕ್ಷ್ಮಿ ವ್ರತ ಸಂಪನ್ನವಾಗುತ್ತೆ. ನಮ್ಮ ಗೆಳತಿ ಪದ್ಮಾ ಅವರು ವ್ರತ ಕಥೆಯನ್ನು ಸೊಗಸಾಗಿ ತಿಳಿಸ್ಕೊಡ್ತಾರೆ. ಹೇಳ್ತೀನಿ ಉಷಾ. ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ, ಶಂಖಚಕ್ರಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಒಮ್ಮೆ ಕೈಲಾಸದಲ್ಲಿ ಗಣ ಸಮೂಹದೊಂದಿಗೆ ನಗುತ್ತಾ ಕುಳಿತಿದ್ದ ಶಿವನನ್ನು ಉದ್ದೇಶಿಸಿ ಪಾರ್ವತೀದೇವಿಯು, ಪ್ರಾಣೇಶ್ವರ, ಭೂಲೋಕದಲ್ಲಿ ಭಕ್ತಿಯಿಂದ ಪೂಜಿಸುವವರಿಗೆ ಸಕಲ ಇಷ್ಟಾರ್ಥಗಳನ್ನು ಕೊಡುವಂತಹ ಪಾವನವಾದ ಯಾವುದಾದರೂ ವ್ರತ ಇದೆಯೇ ಎಂದು ಕೇಳಲಾಗಿ, ವರಮಹಾಲಕ್ಷ್ಮೀ ವ್ರತದ ಕಥೆಯು ಪರಮಶಿವನು ಪಾರ್ವತೀದೇವಿಗೆ ತಿಳಿಸಿದ ಹಿನ್ನೆಲೆಯನ್ನು ಹೊಂದಿದೆ. ಮಗಧ ದೇಶದ ಕೌಂಡಿನ್ಯಪುರದಲ್ಲಿ ಚಾರುಮತಿ ಎಂಬ ಬಡಸ್ತ್ರೀ ಇದ್ದಳು. ಪತಿಗೆ ಮತ್ತು ಹಿರಿಯರಿಗೆ ಶ್ರದ್ಧೆಯಿಂದ ಸೇವೆ ಮಾಡುತ್ತಿದ್ದ ಪತಿವ್ರತೆ. ಅವಳ ಸೇವೆಯಿಂದ ಸಂತೃಪ್ತಳಾದ ಲಕ್ಷ್ಮೀದೇವಿಯು ಚಾರುಮತಿಯ ಕನಸಿನಲ್ಲಿ ಪ್ರತ್ಯಕ್ಷಳಾಗಿ, ಶ್ರಾವಣ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಗೂ ಮುನ್ನ ಬರುವ ಶುಕ್ರವಾರದಂದು ವ್ರತ ಆಚರಿಸಲು ತಿಳಿಸುತ್ತಾಳೆ. ಚಾರುಮತಿ ಆ ವಿಷಯವನ್ನು ಕುಟುಂಬದವರಿಗೂ ಊರಿನ ಹೆಣ್ಣು ಮಕ್ಕಳಿಗೂ ತಿಳಿಸಿ, ಎಲ್ಲರೂ ಸೇರಿ ವಿದ್ಯುಕ್ತವಾಗಿ ಪೂಜೆ ನೆರವೇರಿಸಿದಾಗ ಅವರ ಮನೆಗಳು ಸಿರಿ ಸಂಪತ್ತಿನಿಂದ ತುಂಬಿಕೊಳ್ಳುತ್ತದೆ. ಯಾರು ಈ ವ್ರತ ಕಥೆಯನ್ನು ಹೇಳುತ್ತಾರೋ ಮತ್ತು ಕೇಳುತ್ತಾರೋ ಅವರಿಗೆ ವರಮಹಾಲಕ್ಷ್ಮಿಯ ಅನುಗ್ರಹದಿಂದ ಸಕಲ ಕಾರ್ಯಗಳೂ ಸಿದ್ಧಿಸುವುದು ಎಂದು ಪಾರ್ವತೀದೇವಿಗೆ ಈಶ್ವರನು ಹೇಳಿದನು. ತದಾದಿಯಾಗಿ ಈ ವ್ರತವು ವರಮಹಾಲಕ್ಷ್ಮೀ ವ್ರತವೆಂದು ಲೋಕ ಪ್ರಸಿದ್ಧಿಯಾಗಿದೆ. ಇದಾಗಿತ್ತು ಈ ದಿನದ ಪೂಜಾ ವಿಶೇಷ. ಮನೆ ಅಂಗಳದ ಮಹಾಲಕ್ಷ್ಮಿ. ನಿಮಗೆಲ್ಲ ಈ ಕಾರ್ಯಕ್ರಮ ಇಷ್ಟ ಆಗಿದೆ ಅಂತ ಭಾವಿಸ್ತೀವಿ. ಮುಂಬರುವ ಈ ಹಬ್ಬ ನಿಮ್ಮೆಲ್ಲರಿಗೂ ಸಂಪತ್ತು, ಅಷ್ಟೈಶ್ವರ್ಯ, ಸಮೃದ್ಧಿ, ಸಂತೋಷ, ಆರೋಗ್ಯವನ್ನು ಅವ್ಯಾಹತವಾಗಿ ನೀಡ್ತಾ ಇರಲಿ ಎಂಬ ಆಶಯದೊಂದಿಗೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತೀವಿ. ಈ ರೂಪಕದ ಪರಿಕಲ್ಪನೆ ಮತ್ತು ಪ್ರಸ್ತುತಿ ಶ್ರೀಮತಿ ಶ್ಯಾಮಲಾ ಸತ್ಯ. ಸುಮಧುರ ಗಾಯನವನ್ನು ಪ್ರಸ್ತುತಪಡಿಸಿದವರು ಶ್ರೀಮತಿಯರಾದ ಜಯಶ್ರೀ ಅನಿಲ್ ಕುಮಾರ್ ಮತ್ತು ವಸಂತ ಪ್ರಕಾಶ್. ಭಾಗವಹಿಸಿದ ಕಲಾವಿದೆಯರು ಶ್ರೀಮತಿಯರಾದ ವಿಜಯಲಕ್ಷ್ಮಿ ಶ್ರೀಹರಿ, ಮಾಲಾ ಜಯಪ್ರಕಾಶ್, ಪದ್ಮಾ ಕೃಷ್ಣಮೂರ್ತಿ, ಗೀತಾ ರವೀಂದ್ರ, ಗಾಯತ್ರಿ ಗೋಪಾಲ್, ಶ್ಯಾಮಲಾ ಸತ್ಯ ಮತ್ತು ನಾನು TR ಉಷಾರಾಣಿ. ನಮಸ್ಕಾರ.